ಶಂಕರ್ ನಾಗ್ ಅವರ ಇಟ್ಟು ಒಂದು ಸಿನಿಮಾ ಮಾಡ್ತಿದ್ರು. ನಮ್ಮ ಮನೆಗೆ ನಾನು ನಮ್ಮಣ್ಣ ಮನೇಲಿದ್ವಿ. ಒಂದು ಕಾರು ಬಂತು. ನಮ್ಮ ತಂದೆಯವರು ಶೂಟಿಂಗ್ ಅಲ್ಲಿ ಹೋಗಿದ್ರು ಅವತ್ತು. ನಿಮ್ಮನ್ನು ಕರೀತಿದಾರ ಬರಬೇಕು ಅಂತ. ನಮ್ಮ ಸಿನಿಮಾ ನಮ್ಮ ತಂದೆ ಜೊತೆ ಅಲ್ಲಿ ಇಲ್ಲಿ ಶೂಟಿಂಗ್ ಹೋಗಿದ್ದೇವೆ ಹೊರತು ಅದ್ರ ಗಂಧ ಕೂಡ ನಮ್ಗೆ ಇರಲಿಲ್ಲ. ಆಮೇಲೆ ಹೋದ್ರೆ ನಮ್ಮ ತಂದೆ ಇರಲಿಲ್ಲ. ಅವ್ರಿಗೆ ಶೂಟ್ ಮುಗಿಸ್ಕೊಂಡು ಹೊರಟೋಗಿದ್ರು. ಆಮೇಲೆ ಪ್ರಕಾಶ್ ಅವರಿದ್ರು ಕ್ಯಾಮರಾಮನ್. ಆಮೇಲೆ ಸಿನಿಮಾ ಆಕ್ಟ್ ಮಾಡ್ತೀಯಾ ಅಂದ್ರು. ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಬಿಕಾಸ್ ಯಾವ ಒಂದು ಟ್ರೈನಿಂಗು ಇಲ್ಲ ಆಕ್ಟಿಂಗ್ ನಲ್ಲಿ. ಸುಮ್ಮನೆ ಹಂಗೆ ನಿಂತಿದ್ದೆ. ಇಲ್ಲ ನಿಮ್ಮ ಅಪ್ಪನಿಗೆ ನಾನು ಒಪ್ಪಿಸ್ತೀನಿ ಮಾಡ್ತೀಯಾ ಅಂದ್ರು. ಸುಮ್ಮನೆ ತಲೆ ಹಿಂಗಲ್ಲ ಅಲ್ಲಾಡಿಸಿದೆ. ಬೇರೆ ಶರ್ಟ್ ಬಿಚ್ಚು ಅಂದ್ರು. ಟೀ ಶರ್ಟ್ ಹಾಕೊಂಡಿದ್ದೆ. ಶರ್ಟ್ ಬಿಚ್ಚಿದ ತಕ್ಷಣ ಇಮಿಡಿಯೇಟ್ ಆಗಿ PS ಪ್ರಕಾಶ್ ಅವರು ನೋಡಿದ್ರು. ನನಗೆ ಓಕೆ ಅನ್ನೋ ತರಾನೇ ಅವ್ರು ಹೇಳಿದ್ರು. ಆಮೇಲೆ ಅಲ್ಲಿಂದ ಕೇಸಿನ ಚಂದ್ರ ಅವ್ರ ಮನೆಗೆ ಕಳಿಸಿದ್ರು. ಒಂದ್ಸತಿ ಅಲ್ಲಿಗೆ ಹೋಗಿ ಬಂದ್ಬಿಡು ಅಂತ. ದಿಸ್ ಹೌ ಇಟ್ ಸ್ಟಾರ್ಟೆಡ್. ಅದಾದ್ಮೇಲೆ ಇಟ್ ಹಸ್ ಬಿಕಮ್ ಒಂಥರ ಹಿಸ್ಟ್ರಿ ಸಿನಿಮಾ ಮಾಡಿದ್ವಿ. ಅಂಡ್ ದೆನ್ ಅಂತ ಪಿಕ್ಚರ್ ಮೈಸೂರು ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಕ್ಲೈಮ್ಯಾಕ್ಸ್ ನಮ್ಮ ತಂದೆ ಹೇಳಿದ್ರು, ಬಾ ಶೂಟಿಂಗ್ ಇದ್ರೆ ಬಾ, ನಿನ್ಗೆ ಭಯ ಇದ್ರೆ ಭಯ ಹೊರಟೋಗುತ್ತೆ ಅಂತ ಹೇಳಿದ್ರು. ಸರಿ ಹೋದೆ. ಅಲ್ಲಿ ಕ್ಲೈಮ್ಯಾಕ್ಸ್ 2 ಹುಲಿಗಳು, ಬಾಸು ಅಂಬರೀಶ್ ಸರ್. ಅದು ಉಗ್ರನ ಕೀಳೋ ಒಂದು ಸ್ವಲ್ಪ ಅಂಬರೀಶ್ ಸರ್ಗೆ ನಿಮ್ಗೆಲ್ಲರಿಗೂ ಗೊತ್ತು. ಅವ್ರಿಗೆ ಸ್ವಲ್ಪ ನನಗೆ ಆಗಲ್ಲ ಹೊರಟೋಗ. ಇಬ್ಬರು ಮಾತಾಡ್ಕೊಳ್ತಿದ್ದು ಭಾಷೆಯಲ್ಲಿ ನಾನು ಮಾತಾಡಕ್ಕಾಗಲ್ಲ. ಸೊ ಇವ್ರು ಕಮ್ಮಿ ಇಲ್ಲ. ಅವ್ರು ಕಿರ್ಚಾಡಿದ್ರೆ ಇವರು ಕಿರ್ಚಾಟ. ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅಯ್ಯೋ ಹಿಂಗೆಲ್ಲ ಇರುತ್ತಾ ಅಂತ ಒಂದು ಭಯ. ಅದಾದ್ಮೇಲೆ ದಟ್ ಈಸ್ ದ ಕ್ರಾಫ್ಟ್ ಅನ್ನು, ರಿಯಲ್ ಕ್ರಾಫ್ಟ್ ಅನ್ನೋದನ್ನ ಫಸ್ಟ್ ಅವಾಗಲೇ ನೋಡಿದೆ ನಾನು. ಸೊ ಅವಾಗ ಇವ್ರನ್ನ ನೋಡಿ ಸ್ವಲ್ಪ ಭಯ ಇತ್ತು. ಅದಾದ್ಮೇಲೆ ಬಂದು ಸಿನಿಮಾದ ಪರಿಚಯ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಫಸ್ಟ್ ಡೇನೆ ಕ್ಲೈಮ್ಯಾಕ್ಸ್. ನಮಗೆ ಆಕ್ಟಿಂಗ್ ಹೇಳಿದ್ನಲ್ಲ, ಆಕ್ಟಿಂಗ್ ಗಂಧನೇ ಇಲ್ಲ. ಫಸ್ಟ್ ಡೇ ಕ್ಲೈಮ್ಯಾಕ್ಸ್ ಹೊಡೋದು. ಅದು ಬೇರೆ. ಅದರಲ್ಲಿ 5 ಜನ ಹುಡುಗರಲ್ಲಿ ಒಬ್ಬ ಹುಡುಗ ಅವನು ಸತ್ತೋಗಿರ್ತಾನೆ. ಅವನ ಬಾಡಿ ಮುಂದೆ, ಕಾಫಿನ್ ಮುಂದೆ ಅಳಬೇಕು. ಸೊ ನಾವು ಕೂತ್ಕೊಂಡಿದ್ವಿ. ಎಲ್ಲರೂ ಸ್ವಲ್ಪ ಡಿಸೈನ್ ಹಾಕೊಂಡ್ರು ಸರ್. ಅಲ್ಲಿ ಬೇಬಿ ಇಂದ್ರ ಮಾತ್ರ ಒಳ್ಳೆ ಆರ್ಟಿಸ್ಟ್. ನಾವೆಲ್ಲ ಸ್ಟಾರ್ಟಿಂಗ್. ಆಮೇಲೆ ಎಷ್ಟೇ ಗ್ಲಿಸಿಂಗ್ ಹಾಕಿದ್ರು ಹುಡುಗರು ನಗಿಸ್ಬಿಡ್ತಾ ಇದ್ರು. ನಕ್ಕಿ ಬಿಡ್ತಾ ಇದ್ದೆ ನಾನು. ಆಮೇಲೆ ನೋಡುದು ಸರ್, ನೋಡುದು ಒಂದು 2 ಸತಿ 3 ಸತಿ ನಗಬೇಡ ಅಂತ ಹೇಳ್ತಾ ಇದ್ರು. ನಮಗೆ ಆಗ್ಲಿಲ್ಲ, ಗೊತ್ತಿಲ್ಲ ನಮ್ಗೆ ಫಸ್ಟ್ ಟೈಮ್. ಹತ್ರ ಬಂದು ಒಂದ್ ಬಿಟ್ರು ಕಪಾಳಕ್ಕೆ. ಸರ್ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ. ಒಂದು ಬಿಟ್ರು. ಬಿದ್ದ ತಕ್ಷಣ ನನ್ನ ಮುಖನೇ ಚೇಂಜ್ ಆಗಿದ್ದು. ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಶಾರ್ಟ್ ತೆಗಿರಿ, ಕರೆಕ್ಟ್ ಆಗಿದೆ, ನೀವು ಶಾರ್ಟ್ ತೆಗಿರಿ ಅಂತ. ಸೊ ಮೊದಲನೇ ದಿನನೇ ಡಿಸಿಪ್ಲಿನ್ ಏನು ಅನ್ನೋದು ನಮ್ಗೆ ಗೊತ್ತಾಯ್ತು. ಸೊ ಅದಾದ್ಮೇಲೆ ಈಗ 2025 ಈಗ ನಾನು ಹಂಗೆ ಹಿಂದಕ್ಕೆ ನೋಡಿದ್ರೆ 50 ವರ್ಷ ಅಂತಂದ್ರೆ ಅವರು ಸುಮಾರು 22-23 ವರ್ಷದಲ್ಲೇ ಫಸ್ಟ್ ಡೈರೆಕ್ಷನ್ ಮಾಡಿರ್ತಾರಲ್ವ ಸರ್? 22-23 ವರ್ಷದಲ್ಲಿ ಮಾಡಿರ್ತಾರೆ ಡೈರೆಕ್ಷನ್. ನನ್ನ ಸಿನಿಮಾ ಮಾಡುವಾಗ 27 ವರ್ಷ ಇರುತ್ತೆ. 26-27 ಇರುತ್ತೆ ಸರ್ಗೆ. ಸೊ ಅವಾಗಲೇ ಎಂತೆಂತ ಸಿನಿಮಾಗಳನ್ನು ಸಾರ್ ಮಾಡಿದ್ದಾರೆ. ಗಂಡ ಬೇರುಂಡ, ಮುತ್ತಿನ ಹಾರ, ಎಂತ ಬಂಧನ ಅಂತ ಎಂತೆಂತ ಸಿನಿಮಾಗಳು. ಸೊ ಈಗಿನ ಕಾಲಕ್ಕೂ ಆಫ್ಟರ್ 50 years ಈಗ ನೋಡಿದ್ರು ನಾವು ಟೆಕ್ನಾಲಜಿ ಎಷ್ಟೇ ಬೆಳೆದಿದ್ರು, ಬಡ್ಜೆಟ್ ಎಷ್ಟೇ ಜಾಸ್ತಿ ಇದ್ರು, ಆ ತರ ಪಿಕ್ಚರ್ ಈಗ ಇದುವರೆಗೂ ಬಂದಿಲ್ಲ. ಮಕ್ಕಳನ್ನ ಇಟ್ಟು ಆ ತರ ಸಿನಿಮಾ ಮಾಡಬೇಕು ಅನ್ನೋದು ಇದು ಬಂದೇ ಇಲ್ಲ. ಅದು ಸೊ living legend. And sir, you not only introduced me to the film industry, you introduced me to myself, an actor in me. Thank you so much, sir. ನಿಮಗೆ ಅರ್ಸೋಷ್ಟು ನಮಗೆ ವಯಸ್ಸು ಇಲ್ಲದೆ ಇದ್ರು ನೀವು ಯಾವಾಗಲೂ ಸಿನಿಮಾಗಳು ಮಾಡ್ತಾ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿರಬೇಕು. ಅಂಡ್ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ರಿಗೂ ಐ ವಿಶ್ ವೆರಿ ಗ್ರೇಟ್ ಹೆಲ್ತ್